ಅನುಕಂಪದ ಆಧಾರದ ಮೇಲೆ ಸಿಗುವಂಥ ಕೆಲಸವನ್ನು ಎರಡನೇ ಹೆಂಡತಿಯ ಮಕ್ಕಳು ಪಡ್ಕೋಬೋದಾ ಅನ್ನುವ ಪ್ರಶ್ನೆಗೆ ಸಂಬಂಧಿಸಿದಂತೆ ಕರ್ನಾಟಕ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ಪ್ರಕರಣವನ್ನು ನೋಡೋದಾದರೆ, ಎರಡನೇ ಹೆಂಡತಿಯ ಮಕ್ಕಳು ಅಥವಾ ಅನೂರ್ಜಿತವಾಗಿ ಹುಟ್ಟಿದಂಥ ಮಕ್ಕಳು ಈ ಅನುಕಂಪದ ಆಧಾರದ ಮೇಲೆ ಸಿಗುವಂಥ ಕೆಲಸವನ್ನು ಪಡ್ಕೋಬೋದಾಗಿರುತ್ತೆ, ಇದು ಸಂವಿಧಾನಾಶಯವಾದಂಥದ್ದಾಗಿರುತ್ತೆ ಅಂಥೇಳಿ ಕರ್ನಾಟಕ ಹೈಕೋರ್ಟ್ನ ಪೀಠವು ಈ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಪ್ರಕರಣದಲ್ಲಿ ಚಿತ್ರದುರ್ಗದ ನಗರಸಭೆ ಆಯುಕ್ತರಿಗೆ ಅನುಕಂಪದ ಆಧಾರದ ಕೆಲಸವನ್ನು ನೀಡಿ ಅಂತೇಳಿ ಎರಡನೇ ಪಟ್ಟಂಥ ವ್ಯಕ್ತಿಯ ಎರಡನೇ ಹೆಂಡತಿಯ ಮಕ್ಕಳು ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಇವರು ಎರಡನೇ ಹೆಂಡತಿಯ ಮಗ ಅನ್ನುವ ಕಾರಣಕ್ಕೆ ಅರ್ಜಿಯನ್ನು ತಿರಸ್ಕೃತಗೊಳಿಸಿರ್ತಾರೆ ಆಯುಕ್ತರು. ಹಾಗಾಗಿ ಈ ಒಂದು ರಿಟ್ ಪಿಟಿಷನನ್ನು ಕರ್ನಾಟಕ ಹೈಕೋರ್ಟ್ನಲ್ಲಿ ಹಾಕಿರ್ತಾರೆ. ಕರ್ನಾಟಕ ಹೈಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪನ್ನು ನೀಡ್ತಾ ಸುಪ್ರೀಂ ಕೋರ್ಟ್ನ ಮತ್ತೊಂದು ಪ್ರಕರಣವಾದಂತಹ ಯೂನಿಯನ್ ಆಫ್ ಇಂಡಿಯಾ ವರ್ಸಸ್ VR ತ್ರಿಪಾಠಿ ಈ ಒಂದು ಪ್ರಕರಣವನ್ನು ಕೂಡ ಇಲ್ಲಿ ಉಲ್ಲೇಖವನ್ನು ಮಾಡಿ ಕರ್ನಾಟಕ ಸಂವಿಧಾನದ ಆಶಯ ಏನಿದೆ ಅದರಂತೆ ಎರಡನೇ ಹೆಂಡತಿಯ ಮಕ್ಕಳಾಗಿರಲಿ ಅಥವಾ ಅನೂರ್ಜಿತವಾದಂಥ ಹುಟ್ಟಿದಂಥ ಮಕ್ಕಳಾಗಿರಲಿ, ಇವರುಗಳಿಗೂ ಎರಡನೇ ಹೆಂಡತಿಯ ಮಕ್ಕಳಾಗಿದ್ದರೂ ಕೂಡ ಅನುಕಂಪದ ಆಧಾರದ ಮೇಲೆ ನೀಡುವಂಥ ಕೆಲಸವನ್ನು ಪಡ್ಕೊಳ್ಳೋಕ್ಕೆ ಅರ್ಹರಾಗಿರ್ತಾರೆ. ಇವರ ನೀಡಿದಂಥ ಅರ್ಜಿಯನ್ನು ತಿರಸ್ಕರಿಸಗೊಳ್ಳುವಂಥದ್ದು, ಅರ್ಹರಿದ್ದರೂ ಅವರನ್ನು ಆ ಅರ್ಜಿಯನ್ನು ಪರಿಗಣಿಸದೇ ಇರುವಂಥದ್ದು ಸಂವಿಧಾನದ ಆಶಯಕ್ಕೆ ವಿರುದ್ಧವಾದದ್ದು ಅಂತೇಳಿ ಈ ಒಂದು ತೀರ್ಪಿನಲ್ಲಿ ಹೇಳಲಾಗಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂಥ ಪೂರ್ತಿ ಜಡ್ಜ್ಮೆಂಟನ್ನು ಡಿಸಿಷನ್ ಬಾಕ್ಸಲ್ಲಿ ಕೊಟ್ಟಿದ್ದು, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ನೋಡಬಹುದಾಗಿರುತ್ತೆ. ಭರತ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಈ ಒಂದು ಪ್ರಕರಣದಲ್ಲಿ ಕರ್ನಾಟಕ ಹೈಕೋರ್ಟ್ ತನ್ನ ಮಹತ್ವದ ತೀರ್ಪನ್ನು ನೀಡಿದೆ. ಹೆಚ್ಚಿನ ಒಂದು ಜಡ್ಜ್ಮೆಂಟ್ಗಳಿಗೆ ನೋಡೋದಕ್ಕೋಸ್ಕರ ಹಾಲ್ ಕೋರ್ಟ್ ರಿಪೋರ್ಟರ್ಗೆ ಲಾಗಿನ್ ಆಗ್ಬೋದು. ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡಲಾಗಿದೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಲಿ.